ನೋಡುತ್ತೆ ಶಾಸಕರು ವಿದೇಶ ಪ್ರವಾಸ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿದು ಸೈಲೆಂಟ್ ಆಗಿತ್ತು ಮತ್ತು ವಾಪಸ್ ಬದಲಾವಣೆ ಮತ್ತೆ ವಾಪಸ್ ಆರಂಭ ಆಗಿದೆ ಸರ್. ಸೊ ನಾನಂತೂ ತಮಗೆ ಒಂದು ಮಾತನ್ನು ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಸೀಟ್ ಸಿಗುವವರೆಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಅವರು ಬಿಡೋ ಪ್ರಶ್ನೆ ಇಲ್ಲ ಅಂತೇಳಿ. ಸೊ ಇವಾಗ ಅವರು ಆ ಫೋರ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಫೋರ್ಸನ್ನು ಸಿದ್ದರಾಮಯ್ಯ ಅವರು ಯಾವ ಮಟ್ಟಕ್ಕೆ ತಡ್ಕೊಳ್ತಾರೆ. ಸೊ ತಿರ್ಗಾ ಆ ಫೋರ್ಸು ಡಿ ಕೆ ಶಿವಕುಮಾರ್ ಮೇಲೇ ಬಿದ್ದು ಸಿದ್ದರಾಮಯ್ಯ ಅವರು ಮುಂದೆ ಉರಿತಾರೆ, ಅಥವಾ ಈ ಫೋರ್ಸ್ ಇನ್ನ ಯಾವ ಪ್ರಮಾಣದಲ್ಲಿ ದಿನೇ ದಿನೇ ಅವರು ಇದನ್ನ ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನ ನಾನು ಈ ಹಿಂದೆಯಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಸರ್ಕಾರದ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಆಡಳಿತ ಅನ್ನೋದು ವಿಧಾನಸೌಧದಲ್ಲಿ ಸಂಪೂರ್ಣವಾಗಿ ಯಾವುದೇ ಅಧಿಕಾರಿಗಳು ಯಾವ ಫೈಲ್ ಮುಟ್ಟಬೇಕಂದ್ರೂ ಕೂಡ ಹೆದರ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಸೊ ಕಂಪ್ಲೀಟ್ ಒಂದು ನಿಶಬ್ದ ವಾತಾವರಣ ಮೂಡಿರುವಂಥದ್ದು. ಕೇವಲ ಅವರು ಪಕ್ಷದಲ್ಲಿ ಆ ಮುಖ್ಯಮಂತ್ರಿ ಸೀಟ್ಗಾಗಿ ಅವರು ಏನು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ, ಅದರಿಂದನೇ ಇವತ್ತು ಸಂಪೂರ್ಣ ಆಡಳಿತನೇ ಕುಸಿದೋಗಿರುವಂಥದ್ದು. ನಾನೇ ಒಂದು ಮಾತನ್ನು ಹೇಳಿದ್ದೀನಿ, ಸೀಟು ಸಿಗುವವರೆಗೂ ಕೂಡ, ಮುಖ್ಯಮಂತ್ರಿ ಸೀಟ್ ಸಿಗೋವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ನು ನೀವು ದಿನ ದಿನ ನೋಡ್ತಾ ಬರ್ತೀರಿ. ಅವರು ಹೀಟು ಯಾವ ಪ್ರಮಾಣಕ್ಕೆ ಏರಿಸ್ತಾರೆ ಅಂತಂದ್ರೆ ಅದನ್ನ ಸಿದ್ದರಾಮಯ್ಯ ಅವರು ಯಾವ ಮಟ್ಟಕ್ಕೆ ತಡ್ಕೊಳ್ತಾರೋ ಇಲ್ಲೋ ಅನ್ನೋದನ್ನ ನಾವೆಲ್ಲರೂ ಕೂಡ ನಿಮ್ಮ ಟಿವಿಗಳ ಮೂಲಕನೇ ನಾವು ಕೂಡ ಕುಂತು ನೋಡ್ತಾ ಇರ್ಬೇಕು. ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಯಾಕೆಂದ್ರೆ ಇವಾಗ ನೋಡಿ, ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಧಿಕಾರ ಹಸ್ತಾಂತರ ಆಗುವಂತ ಒಂದು ವಿಚಾರದಲ್ಲಿ. ಇದಕ್ಕೆ ಮಾಧ್ಯಮದವರಾಗ್ಲಿ ಅಥವಾ ಶಾಸಕರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಿಬ್ಬರಲ್ಲಿ ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಸಿದ್ದರಾಮಯ್ಯ ಅವರು ಮಾತು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸನೂ ನಮಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅವ್ರ ಸಹೋದರ ಸುರೇಶ್ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಅದು ತಡ ಎಷ್ಟೆಷ್ಟು ಆಗ್ತಾ ಇದೆಯೋ ಅಷ್ಟು ಫೋರ್ಸ್ ಉಪಯೋಗಿಸುವಂತ ಒಂದು ಕೆಲಸ ಎರಡೂ ಗ್ರೂಪ್ಗಳಲ್ಲಿ ನಡೀತಾ ಇದೆ. ನಾವೆಲ್ಲರೂ ಕೂಡ ಪ್ರೇಕ್ಷಕರಾಗಿ ಟಿವಿಗಳ ಮುಂದೆನೆ ನಿಮ್ ಮುಂದೆ ನೀವೇನ್ ತೋರಿಸ್ತೀರ ಅದನ್ನ ನಾವು ನೋಡ್ಬೇಕು. ಪರೋಕ್ಷವಾಗಿ ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಏನ್ ರಾಜ್ಯಕ್ಕೆ ಏನಾಗ್ತದೆ ಅಂತ ವಿಷಯ ಅಂದ್ರೆ ನೋಡಿ, ನಾನು ಒಬ್ಬ ಸಂವಿಧಾನಬದ್ಧವಾದ ಒಂದು ಹುದ್ದೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಒಂದು ಸಣ್ಣ ದಾಳಿ ಆದ್ರೇನೆ ಅವರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಜನಪ್ರತಿನಿಧಿಗಳದಂತೇಳಿ ನಮ್ಮ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತು ರಕ್ಷಣೆ ಬೇಕು ಅಂತ ಕೇಳಿದಾಗ ಅವರು ಅಮೆರಿಕ, ಇರಾನ್ ಅನ್ನುವಂಥ ಪದಗಳನ್ನ ಬಳಸಿದ್ದಾಗ್ಲಿ ಅಥವಾ ಇದೆಲ್ಲವುದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ಅವರು ಅಂತ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಿಂದ ಒಂದು ಎಷ್ಟೆಲ್ಲ ಅನಾಹುತಗಳು ಆಗ್ಬೋದು ಅನ್ನುವಂಥ ಒಂದು ವಿಚಾರವನ್ನ ನಾನು ವ್ಯಕ್ತಪಡಿಸಿದೆ. ಅದರಿಂದ ಆದ್ರೂ ಕೂಡ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಂಡು ಇಂಥ ಒಂದು ಶಬ್ದ ಬಳಕೆಯನ್ನು ಮಾಡಬಾರ್ದು ಮತ್ತು ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡುವಂತ ಒಂದು ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಅವ್ರು ನಡ್ಕೋಬೇಕು ಅನ್ನೋಂಥ ವಿಚಾರವನ್ನ ನಾನು ಅವತ್ತು ವ್ಯಕ್ತಪಡಿಸಿದೆ.